ಚೆನ್ನಮ್ಮನವರ ಅಂತಿಮ ಸಂಸ್ಕಾರ ಇವತ್ತು ಹರದನಹಳ್ಳಿಯ ಸಮೀಪದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನೆರವೇರ್ತಾ ಇದೆ. ನಿನ್ನೆ ದೊಡ್ಡಗೌಡರ ಅಣತಿಯಂತೆಯೇ ಇವತ್ತು ಅವರ ಮನೆ ದೇವರಾಗಿರ್ತಕ್ಕಂಥ ದೇವೇಶ್ವರ ದೇಗುಲದಲ್ಲಿ ಮುಂಜಾನೆಯಿಂದಲೂ ಕೂಡ ಅಭಿಷೇಕ ಪೂಜೆಗಳು ಸಾಂಗವಾಗಿ ನೆರವೇರಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ನೀವು ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈ ಒಂದು ದೇವಾಲಯ HD ದೇವೇಗೌಡರು ಮತ್ತು ಅವರ ಕುಟುಂಬಸ್ಥರ ಮನೆ ದೇವರಾಗಿರ್ತಕ್ಕಂಥ ದೇವೇಶ್ವರ ದೇವಾಲಯ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಈ ದೇವೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆದು ಅನಂತರದಲ್ಲಿ ಯಾವುದೇ ಕೆಲಸವನ್ನಾದರೂ ಕೂಡ ಮಾಡ್ತಾಯಿದ್ರು. HD ದೇವೇಗೌಡರು ಅನ್ನುವಂಥದ್ದು ವಾಸ್ತವ ಆಗಿರ್ತಕ್ಕಂಥದ್ದು. ಅಂದರೆ ನಿನ್ನೆ ಮಾಧ್ಯಮಗಳಿಗೆ ಈ ರೇವಣ್ಣರು ಕೂಡ ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ HD ದೇವೇಗೌಡರು ಅಣತಿಯಂತೆಯೇ ಇವತ್ತು ಎಲ್ಲ ಒಂದು ಮನೆ ದೇವರಾಗಿರ್ತಕ್ಕಂಥ ರಂಗನಾಥ ಸ್ವಾಮಿ ಬೆಟ್ಟ ಇರ್ಬೋದು, ಅಲ್ಲದೆ ದೇವೇಶ್ವರ ಸ್ವಾಮಿ ದೇಗುಲದಲ್ಲಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ವಿಶೇಷವಾದಂಥ ಪೂಜೆ ಅಭಿಷೇಕಗಳನ್ನು ನಡೆಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಅಲ್ಲಿನ ಅರ್ಚಕರು ಏನು ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ಬಂದಂತಹ ಅಭಿಷೇಕದ ವಿಶೇಷ ತೀರ್ಥವನ್ನು ಏನು ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡಿ ಅನಂತರದಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದರು. ಈಗ ನೀವು ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಈ ದೇವಸ್ಥಾನವನ್ನು ದಿವಂಗತ ದೇವಮ್ಮ ಹಾಗೂ ದೊಡ್ಡ ದೇವೇಗೌಡರು ಅಂದರೆ HD ದೇವೇಗೌಡರ ತಂದೆ ತಾಯಿಯವರ ಸ್ಮರಣಾರ್ಥವಾಗಿ HD ದೇವೇಗೌಡರು ಮತ್ತು ಚೆನ್ನಮ್ಮನವರೇ ನಿರ್ಮಿಸಿರ್ತಕ್ಕಂಥ ದೇವಾಲಯ. ಸುಮಾರು 2012ರಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಿಸಿ ಅದರ ಜೀರ್ಣೋದ್ಧಾರವನ್ನು ಕೂಡ ಮಾಡಿರ್ತಕ್ಕಂಥದ್ದರ ಫಲಕವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ನೀವು ಈ ಬಗ್ಗೆ ಇವತ್ತು ಏನೇನು ಪೂಜೆಗಳಾಯಿತು, ಎಷ್ಟೊತ್ತಿಗೆ ತೀರ್ಥವನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಪ್ರಕಾಶ್ ಭಟ್ ಈ ದೇವಾಲಯದ ಪ್ರಧಾನ ಅರ್ಚಕರನ್ನೊಟ್ಟಿಗಿದ್ದಾರೆ. ಸರ್, ಬೆಳಿಗ್ಗೆಯಿಂದ ಯಾವ್ಯಾವ ಪೂಜೆಗಳು ನೆರವೇರಿತು, ನಿಮಗೆ ರೇವಣ್ಣವ್ರ ಕುಟುಂಬದಿಂದ ಏನು ಸೂಚನೆ ಸಿಕ್ಕಿತ್ತು? ಇವತ್ತಿನ ದಿವಸ ವಿಶೇಷವಾಗಿ ಪಂಚಾಮೃತ ಪೂರ್ವಕವಾದಂತಹ ರುದ್ರಾಭಿಷೇಕ ಹಾಗೂ ಉಪಚಾರಗಳ ಸೇವೆ, ಹಾಗೆ ಇಲ್ಲಿಯ ದೇವಸ್ಥಾನಗಳ ಗಣಪತಿ, ಸುಬ್ರಹ್ಮಣ್ಯ, ಪಾರ್ವತಿ, ಲಕ್ಷ್ಮೀ ನರಸಿಂಹ ಇದರ ತೀರ್ಥ ಹಾಗೂ ಇಲ್ಲಿಯ ಪ್ರಸಾದ ಅಂದರೆ ಬಿಲ್ಲುಪತ್ರೆ ಹಾಗೂ ಗಂಧ ಹಾಗೆ ವಿಭೂತಿಯನ್ನು ಅವರಿಗೆ ಕಳಿಸ್ಕೊಟ್ಟಿದ್ದೇವೆ. ಅಭಿಷೇಕ ಮಾಡಿ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಹೇಳುವಂಥದ್ದು ನೆರವೇರ್ತದೆ. ಇವಾಗ ತೀರ್ಥವನ್ನು ಇಲ್ಲಿಂದ ಕಳಿಸ್ಕೊಟ್ರೆ ಸರ್, ಅಭಿಷೇಕ ತೀರ್ಥ ದೇವೇಗೌಡರ ಕುಟುಂಬ ತಲುಪಿದೆಯಾ? ಹಾಂ, ಬೆಳಗ್ಗೆನೇ ಪೂಜೆ ಮಾಡಿ ಈಗ ಅಲ್ಲಿಗೆ ಕಳಿಸ್ಕೊಟ್ಟಿದ್ದೇವೆ. ಸಹ ಅರ್ಚಕರು ಅಲ್ಲಿಗೆ ತಗೊಂಡು ಕೊಟ್ಟು ಬಂದಿದ್ದಾರೆ. ಸರ್, ಭಾಳ ಪ್ರಮುಖವಾಗಿ ಅದು ಪ್ರತಿನಿತ್ಯ ಇಲ್ಲಿ ದೇವೇಗೌಡರ ಕುಟುಂಬದ ಹೆಸರಿನಲ್ಲಿ ಏನು ಅರ್ಚನೆಗಳು ನಡೀತಾ ಇತ್ತು, ಪೂಜೆಗಳು ನಡೀತಾ ಇತ್ತು ಅನ್ನೋದು ಇದ್ರ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ? ಖಂಡಿತವಾಗಿ ಏನೋ ಕೇಳಿದ್ರೆ ವಿಶೇಷವಾಗಿ ಪ್ರತಿನಿತ್ಯವೂ ಸಹಿತ ಅವರ ಕುಟುಂಬದ ಹೆಸರಿನಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ರುದ್ರಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕಗಳು ನಡೀತವೆ. ಪ್ರತಿನಿತ್ಯಲೂ ನಡೀತಾ ಇದೆ. ಇವತ್ತಿನ ದಿವಸ ವಿಶೇಷವಾಗಿ ಏನು ಕೇಳಿದ್ರೆ ಅವರ ಎಲ್ಲರಿಗೂ ಸಹಿತ ಆರೋಗ್ಯ, ಎಲ್ಲ ರೇವಣ್ಣವರಿಗೆ ಹಾಗೆ ದೇವೇಗೌಡರಿಗೆ ಎಲ್ಲರಿಗೂ ಸಹಿತ ಆರೋಗ್ಯ ಇತ್ಯಾದಿಗಳನ್ನು ಕೊಡಲಿ ಅಂತೇಳಿ ವಿಶೇಷವಾಗಿ ಪೂಜೆ ಹೇಳುವಂಥದ್ದು ಮಾಡಿದ್ದೇವೆ. ಸರ್, ಚೆನ್ನಮ್ಮನವರು ದೇವರನ್ನ ಎಷ್ಟು ಭಕ್ತಿ ಭಾವದಿಂದ ಕಾಣ್ತಾರೋ ಅವರ ಅರ್ಚಕರನ್ನು ಕೂಡ ಅಷ್ಟೇ ಭಕ್ತಿ ಭಾವದಿಂದ ಕಾಣ್ತಾ ಇದ್ರು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳಿದೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಚೆನ್ನಮ್ಮನವರು ಹೇಗೆ ನಡ್ಕೊಳ್ತಾ ಇದ್ರು? ವಿಶೇಷವಾಗಿ ಅವರು ಪೂಜೆಗೆ ಬಂದಾಗ ಇಲ್ಲಿರುವಂಥ ಎಲ್ಲರನ್ನೂ ಸಹಿತ ತನ್ನ ಮೊಮ್ಮಕ್ಕಳ ಥರನೇ ನೋಡ್ಕೊಳ್ತಾ ಇದ್ರು. ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಇದು ಮಾಡ್ತಾಯಿದ್ರು. ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತಿದ್ದು ಎಲ್ಲರನ್ನು ಮಾತಾಡಿಸಿ ಎಲ್ಲರನ್ನು ವಿಚಾರಿಸಿ ಹೋಗ್ತಿದ್ರು. ಇದಿಷ್ಟು ದೇವೇಶ್ವರ ದೇಗುಲದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಪ್ರಕಾಶ್ ಭಟ್ರವರ ಮಾತಾಗಿರ್ತಕ್ಕಂಥದ್ದು. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪಂಚಾಮೃತ ಸಹಿತ ರುದ್ರಾಭಿಷೇಕವನ್ನು ನೆರವೇರಿಸಿ ಇದೀಗ ಅಭಿಷೇಕದ ತೀರ್ಥವನ್ನು ಸಹ ಅರ್ಚಕರ ಬಳಿ ದೇವೇಗೌಡರ ಕುಟುಂಬಕ್ಕೆ ತಲುಪಿಸೋದಕ್ಕೆ ನಾವು ಈಗಾಗಲೇ ಕಳಿಸಿದ್ದೇವೆ. ಇಲ್ಲಿಗೆ ಬಂದಾಗಲೆಲ್ಲರೂ ಯಾವಾಗಲೂ ಕೂಡ ನಮ್ಮನ್ನು ಕೂಡ ಅವರ ಮಕ್ಕಳಂತೆ ಮೊಮ್ಮಕ್ಕಳಂತೆ ಪ್ರೀತಿಯಿಂದ ಕಾಣ್ತಾ ಇದ್ರು. ದೇವರಿಗೆ ಎಷ್ಟು ಮರ್ಯಾದೆಯನ್ನು ಕೊಡ್ತಾ ಇದ್ರು ಚೆನ್ನಮ್ಮನವರು, ಅವರ ಅರ್ಚಕರಿಗೂ ಅಷ್ಟೇ ಮರ್ಯಾದೆಯನ್ನು ಕೊಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ನ್ಯೂಸ್, ಹಾಸನ.